ವೆಲ್ಕಮ್ ಅಗೈನ್. ನೋಡಿ, ನಮ್ಮ ಇಂದಿನ ಕ್ಲಾಸಲ್ಲಿ ರಿಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಸಿಂಪಲ್ ಎಕ್ಸಾಂಪಲ್ನ ತೊಗೊಂಡಿದ್ವಿ, ಚೆಕ್ ಮಾಡಿದ್ವಿ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಅಥವಾ ಟ್ರಾನ್ಸಿಟಿವ್ ಅಂತ. ಸೊ ಇನ್ ದಿಸ್ ಸೆಷನ್ ಲೆಟ್ ಅಸ್ ಡಿಸ್ಕಸ್ ಒನ್ ಮೋರ್ ಪ್ರಾಬ್ಲಮ್. ಸೊ ಈ ಸೆಷನಲ್ಲಿ ಒಂದೇ ಒಂದು ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತೀನಿ. ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಶೋ ದಟ್, ನೋಡಿ ಅಲ್ಲಿ ಅದೇ ಹೇಳ್ಬಿಟ್ಟಿದ್ದಾರೆ, ಶೋ ದಟ್ ದ ರಿಲೇಷನ್ R1 ಅಂತಿದೆ. ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆರ್ ಡಿಫೈನ್ಡ್ ಆ್ಯಸ್ R1 ಇಸ್ ಈಕ್ವಲ್ ಟು A, B ಸಚ್ ದಟ್, ನೋಡಿ ಅಲ್ಲಿ A ಲೆಸ್ ದ್ಯಾನ್ ಆರ್ ಈಕ್ವಲ್ ಟು B ಸ್ಕ್ವಯರ್ ಅಂತ ಇದೆ ರಿಲೇಷನ್. ಅಂದರೆ ಮೊದಲನೇ ಎಲಿಮೆಂಟು ಎರಡನೇ ಎಲಿಮೆಂಟ್ಗಿಂತ ಕಡಿಮೆ ಅಥವಾ ಸಮ, ಎರಡನೇ ಎಲಿಮೆಂಟಿನ ಸ್ಕ್ವಯರ್ A ಲೆಸ್ ದ್ಯಾನ್ ಆರ್ ಈಕ್ವಲ್ ಟು B ಸ್ಕ್ವಯರ್. ಈ ಒಂದು ರಿಲೇಷನ್ನು ಇದು ನೀದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್, ಇದು ಯಾವುದೂ ಸ್ಯಾಟಿಸ್ಫೈ ಮಾಡಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಈ ಸೆಷನಲ್ಲಿ ಈ ಎಕ್ಸಾಂಪಲನ್ನು ಸಾಲ್ವ್ ಮಾಡೋಣ. ಸೊ ಲೆಟ್ ಅಸ್ ರೈಟ್ ದ ರಿಲೇಷನ್. ನೋಡಿ, ರಿಲೇಷನ್ ಏನಿದೆ R1 ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಡಿಫೈನ್ಡ್ ಆನ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ AB ಸಚ್ ದಟ್ A ಲೆಸ್ ದೆನ್ ಆರ್ ಈಕ್ವಲ್ ಟು B ಸ್ಕ್ವಯರ್ ಅಂತ ಇದೆ. ಓಕೆ, ನೋಡಿ ಇಲ್ಲಿ ಗಿವನ್ ಸೆಟ್ ಏನು, ಸೆಟ್ ಆಫ್ ರಿಯಲ್ ನಂಬರ್ಸ್. ಅಬ್ಸರ್ವ್ ಮಾಡಿ, ರಿಪೀಟ್ ಮಾಡ್ತಾ ಇದ್ದೀನಿ. ನೋ ನೀಡ್ ಟು ರೈಟ್ ದ ಆರ್ಡರ್ಡ್ ಪೇರ್ಸ್. ಇಲ್ಲಿ ಆರ್ಡರ್ಡ್ ಪೇರ್ಸಲ್ಲಿ ಬರೀಬೇಡಿ, ಯಾಕಂದ್ರೆ ಜನರಲ್ ಆಗಿ ನಮಗೆ ರಿಯಲ್ ನಂಬರ್ ಸೆಟ್ ಕೊಟ್ಟಿರೋದ್ರಿಂದ, ಸೊ ನಾವು ರಿಯಲ್ ನಂಬರ್ ಸೆಟ್ ಇರೋದ್ರಿಂದ, ಸೊ ನಾವು ಹಿಂದಿನ ಎಕ್ಸಾಂಪಲ್ ಬರೆದ ಹಾಗೆ ನಾವು ಪೇರ್ಸನ್ನು ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಹಾಗೆ ಪ್ರಾಪರ್ಟೀಸ್ ಚೆಕ್ ಮಾಡಿದರೆ ಆಯಿತು. ಸೊ ಫಸ್ಟ್ ಪ್ರಾಪರ್ಟಿ, ರಿಫ್ಲೆಕ್ಸಿವ್ ಪ್ರಾಪರ್ಟಿ ಚೆಕ್ ಮಾಡ್ತೀನಿ. ಎಲ್ಲರೂ ಅಬ್ಸರ್ವ್ ಮಾಡಿ, ರಿಫ್ಲೆಕ್ಸಿವ್. ಸೊ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಏನು ಹೇಳುತ್ತೆ, ಎನಿ ಎಲಿಮೆಂಟ್ ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ನೋಡಿ, ಈ ಥರ ಇರಬೇಕು. ಎ ತೊಗೊಂಡ್ರೆ ನಾನು ಅದೇ ಎಲಿಮೆಂಟ್ ಎ. ಹಾಗಾದರೆ ರಿಯಲ್ ನಂಬರ್ಸ್ ಅಂತ ಹೇಳಿದ್ದಾರೆ ಇಲ್ಲಿ. ಹಾಗಾದರೆ ನೋಡಿ ಇಲ್ಲಿ ಏನಾಗುತ್ತೆ, ಈ ರಿಲೇಷನ್ನು ಅಬ್ಸರ್ವ್ ಮಾಡೋಣ. ಇಲ್ಲಿದೆ ರಿಲೇಷನ್, ನಮಗೆ ಅಬ್ಸರ್ವ್ ದಿಸ್ ರಿಲೇಷನ್. ಸೊ ಹಾಗಾದರೆ ಇಲ್ಲಿ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೆಕೆಂಡ್ ಎಲಿಮೆಂಟ್ ಬಿ, ಅಂದರೆ ಅದೇ ಎಲಿಮೆಂಟ್ ಆಗಬೇಕು. ನೋಡಿ, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ಕೊಂಡ್ರೆ ಎನಿ ಎಲಿಮೆಂಟ್ ಈಸ್ ಲೆಸ್ ದ್ಯಾನ್ ಸ್ಕ್ವಯರ್ ಆಫ್ ಇಟ್ಸ್. ಆ ಥರ ಅದೇ ಎಲಿಮೆಂಟನ್ನು ಸ್ಕ್ವಯರ್ ಮಾಡಿದ್ರೆ ಅದಕ್ಕಿಂತಲೂ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಟ್ರೂ. ಅಬ್ಸರ್ವ್ ಮಾಡಿ, ನಾನೇನು ಸ್ಕ್ರೀನಲ್ಲಿ ಬರೀತಾ ಇದ್ದೀನಿ ನೋಡಿ. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಸ್ಕ್ವಯರ್ ಈಸ್ ನಾಟ್ ಟ್ರೂ. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎ ಸ್ಕ್ವಯರ್ ಈಸ್ ನಾಟ್ ಟ್ರೂ ಫಾರ್ ಎನಿ ರಿಯಲ್ ನಂಬರ್. ಎ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಸೆಟ್. ಯಾಕಂದ್ರೆ ರಿಯಲ್ ನಂಬರ್ ಸೆಟ್ ಕೊಟ್ಟಿದ್ದಾರೆ, ಅಲ್ಲಿಗೆ ನಮಗಿದು ರಿಫ್ಲೆಕ್ಸಿವ್ ಆಗೋದಿಲ್ಲ. ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. Therefore, R is not reflexive. ಸೊ ಇದು ಡೌಟ್ ಬರುತ್ತೆ, ಏನು ಯಾಕೆ ಇದು ರಿಫ್ಲೆಕ್ಸಿವ್ ಆಗಲಿಲ್ಲ. ಇಷ್ಟೇ ಬರ್ತಾರೆ ನಮ್ಮದು ನೋಡಿ, 1 ಮಾರ್ಕ್ಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಬಟ್ ಯಾಕೆ ಇದು ರಿಫ್ಲೆಕ್ಸಿವ್ ಅಲ್ಲ? ಬೆಟರ್ ಇಫ್ ಯು ಗಿವ್ ಒನ್ ಎಕ್ಸಾಂಪಲ್. ನೋಡಿ, ಯಾಕೆ ಇದು ರಿಫ್ಲೆಕ್ಸಿವ್ ಆಗಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಎಲಿಮೆಂಟನ್ನು ತೊಗೊತೀನಿ. ಸೇ ಎ ಈಸ್ ಈಕ್ವಲ್ ಟು ಹಾಫ್. ನೋಡಿ, ಹಾಫ್ ಅನ್ನೋದು ರಿಯಲ್ ನಂಬರ್. ಅಬ್ಸರ್ವ್ ಮಾಡಿ. ಸೊ ಈಗ ನನಗೆ ಏನಾಗಬೇಕು, ಅದು ಎ ಲೆಸ್ ದ್ಯಾನ್ ಎ ಸ್ಕ್ವೇರ್ ಅಲ್ವಾ? ಓಕೆ, ಇದು ನಮ್ಮ ರಿಲೇಷನ್. ಎ ಅಂದರೆ ಏನು, ಹಾಫ್. ಲೆಸ್ ದ್ಯಾನ್ ಎ ಅಂದರೆ ಹಾಫ್ ಹೋಲ್ ಸ್ಕ್ವೇರ್. ಸೊ ಹಾಫ್ ಹೋಲ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4. ನೋಡಿ, ಇದು ಹಾಫ್ ಅಂತ ಬಂದಿದೆ. ಹಾಫ್ ಅಂದರೆ ಎಷ್ಟು, 0.5. ಲೆಸ್ ದ್ಯಾನ್ ಇದು 1/4 ಅಂತಿದೆ, ಅಂದರೆ ಇದು 0.2. ಓಕೆ, 25 ಆಗುತ್ತೆ. ನೋಡಿ, 0.5 ಲೆಸ್ ದ್ಯಾನ್ 0.25 ಟ್ರೂನಾ ಇದು? ಇಟ್ ಈಸ್ ನಾಟ್ ಟ್ರೂ, ಇಟ್ ಈಸ್ ಫಾಲ್ಸ್. ಓಕೆ, 0.5 is less than 0.2, it is not true. ಅದಕ್ಕೆ ನಾವು ಹೇಳಿದ್ದು, ಇಟ್ ಈಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವಯರ್ ಈಸ್ ನಾಟ್ ಟ್ರೂ ಅಂತ ಫಸ್ಟಿಗೆ ಹೇಳಿದ್ದು. ಇದನ್ನು ನಾವು ಒಂದು ಎಕ್ಸಾಂಪಲ್ ತೊಗೊಂಡು ನೋಡಿದ್ದೀವಿ. ನೋಡಿ, ಹಾಫ್ ಅಂತ ತೊಗೊಂಡು, ಹಾಫೇ ತಗೋಬೇಕು ಅಂತಲ್ಲ, ಯಾವುದು ನಿಮಗೆ ಫಾಲೋ ಮಾಡಲ್ಲ ಅಂತ ಒಂದು ರಿಯಲ್ ನಂಬರ್ ತೊಗೊಳ್ಳಿ. ದೇರ್ಫೋರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಕ್ಲಿಯರ್, ಇದು ರಿಫ್ಲೆಕ್ಸಿವ್ ಆಗಲಿಲ್ಲ. ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಪ್ರಾಪರ್ಟಿ, ಸಿಮೆಟ್ರಿಕ್. ನೋಡಿ, ಸಿಮೆಟ್ರಿಕ್ಕಿಗೂ ಅಷ್ಟೇ, ಇದು ಸಿಮೆಟ್ರಿಕ್ ಆಗುತ್ತೋ ಆಗಲ್ವೋ ಅಂತ ನಾವು ಚೆಕ್ ಮಾಡಬೇಕು. ಸೊ ಏನಂತ ಇದೆ ಅಲ್ಲಿ ನಮ್ಮ ರಿಲೇಷನ್ನು, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಏನಾಗಬೇಕು ನಮಗೆ, ನೋಡಿ ನಮ್ಮ ಸಿಮೆಟ್ರಿಕ್ ಪ್ರಾಪರ್ಟಿ ನೆನಪಿರ್ಬೇಕು ನಮಗೆ. ಏನದು, ಎ ಬಿ ಅಂತ ಪೇರ್ ಇದ್ದರೆ, ಬಿ ಎ ಅನ್ನೋ ಪೇರ್ ಇದ್ದರೆ, ಹಾಗಾದರೆ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವಯರ್, ಒಂದು ನಂಬರ್ ಇನ್ನೊಂದು ನಂಬರಿನ ಸ್ಕ್ವಯರ್ಗಿಂತ ಕಡಿಮೆ
ಅಥವಾ ಸಮ ಇದ್ದರೆ ಎರಡು ಇಂಟರ್ಚೇಂಜ್ ಮಾಡಿ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಆಗ್ತತಾ? ದಿಸ್ ಡಸ್ ನಾಟ್ ಇಂಪ್ಲೈ. ನೋಡಿ, ಇದು ಆಗೋದಿಲ್ಲ. ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವಯರ್ ಡಸ್ ನಾಟ್ ಇಂಪ್ಲೈ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಇದಕ್ಕೊಂದು ಎಕ್ಸಾಂಪಲನ್ನು ಕೊಡಬೇಕಾಗುತ್ತೆ. ಈಗ ಡಸ್ ನಾಟ್ ಇಂಪ್ಲೈ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್. ಸೊ ಇದಕ್ಕೊಂದು ಎಕ್ಸಾಂಪಲನ್ನು ನೋಡೋಣ. ಸೊ ಒಂದು ಪೇರ್ ತೊಗೊಳ್ಳೋಣ. ಸೊ ಯಾವ ಥರ ಇರಬೇಕು ನಿಮ್ಮದು ಪೇರ್ ಅಂದರೆ, that should follow a less than or equal to b square. So you take any two real numbers. So let us take a as 2, b as 5 square. Sorry, 5. Okay, a is equal to 2, b is equal to 5. Of course 2 ಅವಾಗ 5ಕ್ಕಿಂತ ಕಡಿಮೆ ಇರುತ್ತೆ, 2 5ಕ್ಕಿಂತ ಕಡಿಮೆ. ನೋಡಿ, ಈಗ ಚೆಕ್ ಮಾಡೋಣ. a is equal to 2 ತೊಗೊಂಡಿದ್ದೀನಿ ರಿಯಲ್ ನಂಬರು, b is equal to 5. ಸೊ ನಾವು ವಾಟ್ ಹ್ಯಾಪನ್ಸ್, ಇಲ್ಲಿ ಸ್ಟೆಪ್ಪಲ್ಲಿ ನೋಡೋಣ. a is equal to 2 and I have taken b is equal to 5. ನೀವು ಯಾವುದಾದ್ರೂ ತಗೊಳ್ಳಿ, ರೂಲ್ಸ್ ಫಾಲೋ ಮಾಡ್ತಕ್ಕಂಥ ಎನಿ ಟು ರಿಯಲ್ ನಂಬರ್ಸ್. ಸೊ ಈಗ ನೋಡಿ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಚೆಕ್ ಮಾಡಬೇಕು. ಸೊ ಎ ಲೆಸ್ ದೆನ್ ಬಿ ಸ್ಕ್ವೇರ್ ಅಂದರೆ ಎಷ್ಟು? 5 ಸ್ಕ್ವೇರ್ ಅಂದರೆ 25 ಆಯಿತು. ಇದು ಕರೆಕ್ಟ್ ಇದೆ, 2 ಲೆಸ್ ದೆನ್ 25. ಬಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಹೇಳಿದ್ವಿ. ಎ ಸ್ಕ್ವೇರ್ ಅಂದರೆ ಎ ಅಂದರೆ 2 ಇದೆ. 2 ಸ್ಕ್ವೇರ್ ಅಂದರೆ ಎಷ್ಟು ಆಗಬೇಕು? ಅದು 4. ನೋಡಿ, ಇಲ್ಲಿ 2 ಲೆಸ್ ದ್ಯಾನ್ 25 ಇದು ಟ್ರೂ ಇದೆ. ಬಟ್ 5 ಈಸ್ ನಾಟ್ ಲೆಸ್ ದ್ಯಾನ್ 4, ಇದು ಫಾಲ್ಸ್. ಸೊ ಹಿಯರ್ 2 ಈಸ್ ಲೆಸ್ ದ್ಯಾನ್ 25 ಬಟ್ 5 ಈಸ್ ಲೆಸ್ ದ್ಯಾನ್ 4 ಈಸ್ ನಾಟ್ true. Therefore R is not symmetric. ನೋಡಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊತೀನಿ. ಒಂದು ಎಕ್ಸಾಂಪಲ್ ಕೊಟ್ಟರೆ ಆಯಿತು. R is not symmetric. So let us go for third example. ಥರ್ಡ್ ಪ್ರಾಪರ್ಟಿ, ಟ್ರಾನ್ಸಿಟಿವಿಟಿ ಹೋಗಬೇಕು. ನೋಡೋಣ, ಇದು ಇಂಪಾರ್ಟೆಂಟ್. ಈಗ ಟ್ರಾನ್ಸಿಟಿವ್, ಇದು ಟ್ರಾನ್ಸಿಟಿವ್ ಆಗುತ್ತಾ ನೋಡಿ. ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವಯರ್ ಅಂಡ್ ಸೊ ಎ ಬಿ ಆಮೇಲೆ ಬಿ ಸಿ, ಇದು ಎ ಬಿ ಥರ. ಈಗ ಬಿ ಸಿ ಅಂದರೆ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್, ಇದು ಬಿ ಸಿ ಥರ. ನೋಡಿ, ಇವೆರಡು ಇದ್ದರೆ ನಮಗೇನಾಗಬೇಕು? ಅದು ಟ್ರಾನ್ಸಿಟಿವ್ ಆಗಬೇಕಂದ್ರೆ ಶುಡ್ ಇಂಪ್ಲೈ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್. ಓಕೆ, ಇದಿನ್ನೂ ಆಗಿಲ್ಲ. ನೋಡಿ, ಅಬ್ಸರ್ವ್ ಮಾಡಿ, ಎಕ್ಸಾಂಪಲ್ ತಿಳ್ಕೊಳ್ಳಿ. ಇದನ್ನು ನಾನು ಚೆಕ್ ಮಾಡಬೇಕು. ಏನಿದು? ಇಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಆ್ಯಂಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಇಂಪ್ಲೈಸ್ ಎ ಲೆಸ್ ದೆನ್ ಈಕ್ವಲ್ ಟು ಸಿ ಸ್ಕ್ವೇರ್ ಆದರೆ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಐ ಕ್ಯಾನ್ ಟೇಕ್ ದ ಪೇರ್ಸ್. ನೋಡೋಣ, ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ. ಸೊ ಲೆಟ್ ಅಸ್ ಕನ್ಸಿಡರ್, ನನಗೀಗ 3 ರಿಯಲ್ ನಂಬರ್ಸ್ ತೊಗೊಳ್ಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಎ ಆಸ್ 3, ಬಿ ಆಸ್ ನೋಡಿ ಯಾವ್ದಾದ್ರು ತೊಗೊಳ್ಬೋದು, -2, ಸಿ ಆ್ಯಸ್ -1 ಈ ತೊಗೊಳ್ತೀನಿ. ಈಗ ನೋಡಿ, ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಅಂದರೆ 3 ಲೆಸ್ ದ್ಯಾನ್ ಬಿ ಅಂದರೆ -2 ಇದೆ, -2 ಹೋಲ್ ಸ್ಕ್ವೇರ್ ಅಂದರೆ 4. ಸರಿ ಆಯಿತು. ಆಮೇಲೆ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್, ಬಿ ಅಂದರೆ ಏನು? ನೆಗೆಟಿವ್ ಇದೆ. ನೋಡಿ, -2 ಲೆಸ್ ದ್ಯಾನ್ ಸಿ, ಸಿ ಈಸ್ -1 ಹೋಲ್ ಸ್ಕ್ವೇರ್ ಅಂದರೆ ಅದು +1 ಆಯಿತು. ಅಲ್ಲಿಗೆ ನೋಡಿ, ಇವೆರಡೂ ಸರಿ ಇದೆ. 3 ಈಸ್ ಲೆಸ್ ದ್ಯಾನ್ 4 ಕರೆಕ್ಟ್ ಇದೆ, -2 ಈಸ್ ಲೆಸ್ ದ್ಯಾನ್ 1 ಕರೆಕ್ಟ್ ಇದೆ. ಸೊ ಇವೆರಡು ಕರೆಕ್ಟ್ ಆದಮೇಲೆ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬರಬೇಕು. ಸೊ ಅಲ್ಲಿ ಈಕ್ವಲ್ ಸೈನ್ ಬರೋಲ್ಲ. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಆಗಬೇಕು. ನೋಡೋಣ ಆಗುತ್ತಾ? ಎ ಏನಿದೆ? 3. ಅಬ್ಸರ್ವ್ ಮಾಡಿ, ಲೆಸ್ ದ್ಯಾನ್ ಸಿ -1 ತೊಗೊಂಡಿದ್ದೆ, -1 ಹೋಲ್ ಸ್ಕ್ವೇರ್ ಅಂದರೆ ನೋಡಿ -1 ಹೋಲ್ ಸ್ಕ್ವೇರ್ ಮತ್ತು 1 ಆಯಿತು. ನೋಡಿ, ಇದು 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 ಇಟ್ ಈಸ್ ನಾಟ್ ಟ್ರೂ. ಇಟ್ ಈಸ್ ನಾಟ್ ಟ್ರೂ. ಇಟ್ ಈಸ್ ನೋಡಿ, 3 ಈಸ್ ಲೆಸ್ ದ್ಯಾನ್ 4, -2 ಈಸ್ ಲೆಸ್ ದ್ಯಾನ್ 1, ಬಟ್ 3 ಲೆಸ್ ದ್ಯಾನ್ 1 ಈಸ್ ನಾಟ್ ಟ್ರೂ. ಅಲ್ಲಿಗೆ ನನಗೆ ಏನಂತ ಆಯ್ತು? ಅಲ್ಲಿಗೆ ಅದು ಅರ್ಥ ಅಂದರೆ, ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇದ್ದೀನಿ. ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಬರ್ಬೋದು, ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಬರ್ಬೋದು, ಬಟ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿ ಸ್ಕ್ವೇರ್ ಈಸ್ ನಾಟ್ ಟ್ರೂ. ದೇರ್ಫೋರ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಸೊ ಈ ಎಕ್ಸಾಂಪಲಲ್ಲಿ ಆರ್ ಈಸ್ ನಾಟ್
reflexive, not symmetric, not transitive. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ ಸ್ಕ್ವಯರ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಇದು ರಿಫ್ಲೆಕ್ಸಿವ್ ಆಗೋಲ್ಲ, ಸಿಮೆಟ್ರಿಕ್ ಆಗೋಲ್ಲ, ಟ್ರಾನ್ಸಿಟಿವ್ ಕೂಡ ಆಗೋದಿಲ್ಲ. ಸೊ ಇದನ್ನು ನಾವೇನು ಮಾಡ್ತೀವಿ, ಜನರಲ್ ಆಗಿ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ಸ್. ಒಂದು 2 ನ್ಯಾಚುರಲ್ ನಂಬರ್ಸ್ ಅಂತ ತಗೊಳ್ರಿ. ಸೊ ಸಿಮೆಟ್ರಿಕ್ ಪ್ರಾಪರ್ಟಿ, ರಿಫ್ಲೆಕ್ಸಿವ್ ಪ್ರಾಪರ್ಟಿಯನ್ನು ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ವಿ ಶಲ್ ಟೇಕ್ ಅಪ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.